ನಮಸ್ಕಾರ. ಇದೇ ಭಾನುವಾರ ದಿನಾಂಕ 23/2025 ಸುರಕ್ಷಾ MCECHS ಆಸ್ಪತ್ರೆಯ ಆವರಣದಲ್ಲಿ ನಿಫಾ ಹಾಗೂ ನಿಮಾ ಮತ್ತು ಸುರಕ್ಷಾ ಆಸ್ಪತ್ರೆ ಹಾಗೂ ರೆಡ್ ಕ್ರಾಸ್ ಸಹಯೋಗದೊಂದಿಗೆ ಬೃಹತ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ತಾವೆಲ್ಲರೂ ಸುತ್ತಲಿನ ಗ್ರಾಮದ ಯುವಕರು ಮತ್ತು ಯುವತಿಯರು ಕೂಡ ಭಾಗಿಯಾಗಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೆ ಇದರ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಸ್ವತಂತ್ರ ಸಂಗ್ರಾಮದಲ್ಲಿ ಎಷ್ಟೊಂದು ಮಹನೀಯರು ತಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ತಿ. ಅದೇ ರೀತಿ ಈ ಮಾರ್ಚ್ 23ನೇ ತಾರೀಕು ಶಾಹಿದ್ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವರ ಒಂದು ಸ್ಮರಣಾರ್ಥವಾಗಿ ಸುರಕ್ಷಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆ ರಕ್ತದಾನ ಶಿಬಿರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ರಕ್ತದ ಮಹತ್ವ ಬಹಳ ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಯಾಕಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದಾಗ ಸಡನ್ ಬ್ಲಡ್ ಲಾಸ್ ಆಗುವಂತ ಒಂದು ಸಮಸ್ಯೆಯಿಂದ ಪೇಷಂಟ್ಗಳು ಬಂದಾಗ ತಕ್ಷಣ ನಾವು ರಕ್ತವನ್ನು ಕೊಡಬೇಕಾಗತ್ತೆ. ಅದು ರಕ್ತವನ್ನ ನಾವು ಯಾವುದೇ ಫ್ಯಾಕ್ಟರಿಯಿಂದಾಗ್ಲಿ ಅಥವಾ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡುವಂತದ್ದಲ್ಲ. ಅದು ಸಹಜ ಮತ್ತು ಒಬ್ಬ ಸಾಮಾನ್ಯ ಹೆಲ್ದಿ ಮನುಷ್ಯನ ಒಂದು ರಕ್ತವನ್ನ ಅವರ ಬ್ಲಡ್ ಗ್ರೂಪಿಗೆ ಅನುಗುಣವಾಗಿ ಕ್ರಾಸ್ ಚೆಕಿಂಗ್ ಮಾಡಿ ಕೊಡುವಂತ ಪ್ರಕ್ರಿಯೆ. ಹಾಗಾಗಿ ಈ ರಕ್ತದಾನ ಶಿಬಿರದಲ್ಲಿ ಏನು ಇವತ್ತಿನ ಯುವಕರು ಯುವತಿಯರು ಭಾಗಿಯಾಗಿ ರಕ್ತ ಕೊಟ್ಟಿದ್ದೇ ಆದರೆ ಎಷ್ಟೊಂದು ಬಡ ಜೀವಿಗಳ ಜೀವನವನ್ನ ಕಾಪಾಡಿದಂತಾಗುತ್ತದೆ. ಅದೇ ರೀತಿ ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆಯನ್ನ ನೀಗಿಸಿದಂತಾಗುತ್ತದೆ. ಯಾಕಂತಂದ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ರಕ್ತದ ಒಂದು ಶಾರ್ಟೇಜ್ ಕಂಪ್ಲೀಟ್ ಆಗಿಲ್ಲ. ಇಷ್ಟೆಲ್ಲ ಅವೇರ್ನೆಸ್ ರಕ್ತದಾನದ ಬಗ್ಗೆ ಸರ್ಕಾರನೂ ಕೊಡ್ತಾ ಇದೆ, ಪ್ರೈವೇಟ್ ಸಂಘ ಸಂಸ್ಥೆಗಳು ಕೊಡ್ತಾ ಇದ್ದಾವೆ, ಎಷ್ಟೊಂದು ಫೌಂಡೇಶನ್ಗಳು ಕೂಡ ಈ ರಕ್ತದಾನದ ಮಹತ್ವತೆಯನ್ನ ತಿಳಿಸಿಕೊಟ್ರು ಕೂಡ ಈಗ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ 1 ಬಿಲಿಯನ್ ರಕ್ತದ ಕೊರತೆ ನಮ್ಮ ದೇಶದಲ್ಲಿ ಉಂಟಾಗ್ತಾ ಇದೆ. ಅದನ್ನ ಒಂದು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ನ್ಯಾಷನಲ್ ಇಂಟಿಗ್ರೇಟೆಡ್ ಫೋರಂ ಆಫ್ ಆರ್ಟಿಸ್ಟ್ ಮತ್ತು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಇಡೀ ದೇಶಾದ್ಯಂತ ಸುಮಾರು 1400 ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡಿದೆ. ಇದೇ ತಿಂಗಳು ಮಾರ್ಚ್ 21, 22, 23ರಂದು ಇಡೀ ದೇಶಾದ್ಯಂತ ಮತ್ತು 28 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಮುಖಾಂತರ ಎಲ್ಲಾ ಜಿಲ್ಲೆಗಳಲ್ಲಿಯೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಕೂಡ 8 ರಿಂದ 10 ಸ್ಥಳಗಳಲ್ಲಿ ಒಂದೇ ದಿನ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಆಯಾ ಬ್ಲಡ್ ಬ್ಯಾಂಕ್ಗಳ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ. ಇಂತಹ ಒಂದು ಸುಯೋಗ ಹಾಗೂ ಅದ್ಭುತ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲಾ ಜನರು ಭಾಗಿಯಾಗಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಿದರೆ ಬಡ ರೋಗಿಗಳ ಸೇವೆ ಮಾಡಿದಂತಾಗುತ್ತದೆ ಹಾಗೂ ಜನರ ಎಷ್ಟೊಂದು ಜೀವಗಳನ್ನ ಬದುಕಿಸಿದಂತಾಗುತ್ತದೆ ಅಂತ ಒಂದು ನನ್ನ ಮನವಿ ಇದೆ. ಸೊ ಹಾಗಾಗಿ ನಾನು ಡಾಕ್ಟರ್ ಸಿದ್ದಪ್ಪ ಮಾಗಾರಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಸುರಕ್ಷಾ ಆಸ್ಪತ್ರೆ ಹಾಗೂ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ನ ಕರ್ನಾಟಕ ಸ್ಟೇಟ್ ಬ್ರಾಂಚ್ ನ ಅಧ್ಯಕ್ಷನಾಗಿಯೂ ಕೂಡ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ನಮ್ಮ ತನಿಸಂದ್ರ ಸುತ್ತಲಿನ ಗ್ರಾಮಸ್ಥರು ಹಾಗೂ MCECHS ಬಡಾವಣೆಯ ಸುತ್ತಲಿನ ಗ್ರಾಮಸ್ಥರು ಕೂಡ ಈ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗುವರೆಂದು ಆಶಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. $10 million.